ನಾವಿಲ್ಲಿ ಇವತ್ತು 15ನೇ ದಿನದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಪ್ರತಿಭಟನೆ ಮಾಡ್ತಾ ಇರೋದು 3 ಬೇಡಿಕೆಗಳಿಗಾಗಿ. ಮೊದಲನೇದಾಗಿ ಸೇಫ್ಟಿ ಇಶ್ಯೂ ಎಲ್ರಿಗೂ ಗೊತ್ತಿದೆ, ಕಲ್ಕತ್ತಾದಲ್ಲಿ ನಡೆದಿರೋಂತಹ ಇಶ್ಯೂ. ಈ ಥರ ಸಿನಾರಿಯೋ ಇದ್ದಾಗ ನಾವು ವರ್ಕ್ ಪ್ಲೇಸಲ್ಲಿ ಸೇಫ್ಟಿನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಯಾವ ರೀತಿ ನಾವು ಕೆಲಸ ಮಾಡೋದು, ಅದೇ ನಮಗೀಗ ದೊಡ್ಡ ಯೋಚನೆ ಆಗಿದೆ. ಸೊ ಲೈಕ್ ಕೆಲಸದಲ್ಲಿ ನಮಗೆ ಟೈಮ್ಸ್ ಇರೋದಿಲ್ಲ, ಅಷ್ಟೊತ್ತಲ್ಲಿ ಒಬ್ಬರೇ ಹೋಗಬೇಕಾಗಿರುತ್ತೆ. ಈ ಥರ ಟೈಮಲ್ಲೆಲ್ಲ ವರ್ಕ್ ಸ್ಪೇಸಲ್ಲೂ ಸೇಫ್ಟಿ ಇಲ್ಲದೆ ಇದ್ದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕಲ್ಕತ್ತಾದಲ್ಲಿ ನಡೆದಿರೋ ಇನ್ಸಿಡೆಂಟಿಗೆ ಅವ್ರಿಗೂ ನ್ಯಾಯ ಸಿಗಬೇಕು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಎಲ್ಲ ಡಾಕ್ಟರ್ಸ್ಗೂ ಹಾಗೆ ಇಂಡಿಯಾದಲ್ಲಿರುವಂತಹ ಎಲ್ಲ ವೈದ್ಯರಿಗೂ ಪ್ರೊಟೆಕ್ಷನ್ ಏನಿದೆ, ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಏನು ಪ್ರಪೋಸ್ ಮಾಡಿದೆ NMC ಅವರು, ಅದನ್ನು ಅಮೆಂಡ್ಮೆಂಟ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದರೆ ಅದರಿಂದ ಇನ್ನೂ ನ್ಯಾಯನ ಬೇಗ ನಾವು ಪಡ್ಕೋಬೋದು. ಮೊದಲನೇದಾಗಿ ಜನಗಳು ಅರ್ಥ ಮಾಡ್ಕೋಬೇಕು. ಅವ್ರು ಬಂದು ಅವರಲ್ಲಿರೋಂತಹ ಕೋಪನ, ಅವರಲ್ಲಿರೋ ಫ್ರಸ್ಟ್ರೇಷನ್ನ ಇಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟ್ರ್ ಮೇಲೆ ಹಾಕೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ಯಾಕಂದರೆ ನಮ್ಮದೇ ಒಂದು ಅವ್ರ ಅಟ್ಯಾಕ್ಗಳನ್ನ ನೋಡಿ ನಮಗೆ ಲೈಕ್ ಮೈಂಡಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡದೇ ಇರ್ಬೋದಂತಹ ಸ್ಥಿತಿಗೂ ನಾವು ತಲುಪೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ ಮತ್ತು ಡಾಕ್ಟರ್ ಸೇಫ್ಟಿ ಇದೆರಡು ತುಂಬ ಪ್ರಾಮುಖ್ಯತೆ ಪಡೆಯುತ್ತೆ. ಅದ್ರ ಜೊತೆಗೆ ನಮ್ಮದು 2ನೇ ಬೇಡಿಕೆ ಬಂದು ಸ್ಟೈಫಂಡ್ ವಿಷಯ.